ಹಿಂಗೆ ಹೇಳಿ ನಾನು ಫುಲ್ ಖುಷಿಯಾಗಿ. ಸೊ ಗಾಯ್ಸ್, ಇದು ನಮ್ದು ಬೆಡ್ರೂಮಿಂದ ಬೀಚ್ ವ್ಯೂ. ಗಾಯ್ಸ್ ಟೆಂಪಲ್ಗೆ ಬಂದಿದ್ವಿ ಗಾಯ್ಸ್, ವಿಡಿಯೋ ಶೂಟ್ ಮಾಡ್ತಾ ಇದ್ವಿ. ಮಮ್ಮಿ ಮತ್ತು ತಮ್ಮ ಕಾಣೆ, ನಾ ಇಬ್ಬರು ಇರಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಪ್ರಯಾಣ ಅಂಕೋಲದಿಂದ ಕುಂದಾಪುರ ಅಂದರೆ ಸಾಲಿಗ್ರಾಮಕ್ಕೆ ಹೋಗ್ತಾ ಇದೀವಿ. ಮೊದಲೇ ಶಾಲೆಗೆ ಹೋಗ್ಬೇಕಾರೆಲ್ಲ ಏಪ್ರಿಲ್ ಮತ್ತು ಮೇಯಲ್ಲಿ ಫುಲ್ ರಜೆ ಇರ್ತಿತ್ತು. ಈಗ ಹೈಯರ್ ಸ್ಟಡೀಸ್ ಮಾಡ್ದಂಗೂ ಕೂಡ ರಜೆ ಸಿಗೋದಿಲ್ಲ. ಅಪರೂಪಕ್ಕೊಮ್ಮೆ ಒಂದಿನ ಇಲ್ಲ 2 ದಿನ ರಜೆ ಸಿಕ್ತಾಗ ನಾವೆಲ್ಲರೂ ತಿರುಗ್ಲಿಕ್ಕೆ ಹೋಗೋದಾಗ್ತದೆ. ನಾವು ಅಂಕೋಲದಿಂದ 12 ಬಸ್ಸಿಗೆ ಹೊಂಟಿದ್ವಿ. ಬಟ್ ಅಲ್ಲಿ ಹೋಗೋ ರೀಚ್ ಆಗೋ ತನಕ ತುಂಬಾ ಟೈಮ್ ಆಗಿತ್ತು. ಆಲ್ಮೋಸ್ಟ್ 4:30 ಆಗಿತ್ತು. ಅದಕ್ಕೆ ಹಸಿವು ಆಗ್ತಾ ಅಂತ ಮಿಡ್ಲಲ್ಲಿ ಏನೋ ತಿಂತಾ ಇದ್ವಿ. ಅಂಕೋಲದಿಂದ ಬ್ರಹ್ಮಾವರಕ್ಕೆ ಹೋದ್ವಿ. ಬ್ರಹ್ಮಾವರದಿಂದ ಮತ್ತೊಂದು ಬಸ್ ಹಿಡಿದು ಸಾಸ್ತನಕ್ಕೆ ಬಂದ್ವಿ. ಅಲ್ಲಿಂದ ಕೋಡಿ ಹೋದ್ವಿ ಆಟೋ ಮೇಲೆ. ಈಗ ಸಾಸ್ತನ ಬಂದು ರೀಚ್ ಆದ್ವಿ. ರಿಕ್ಷಾ ಮೇಲೆ ಕುತ್ಕೊಂಡಿದ್ದೆ. ಸೈಡ್ಗೆ ರಿಷಬ್ ಶೆಟ್ಟಿ ಅವ್ರ ಫೋಟೋ ಇತ್ತು. ಸೊ ಹಂಗೆ ರಿಯಲ್ ಅಂತೂ ಫೋಟೋ ತಕೊಳ್ಲಿಕ್ಕೆ ಆಗಿಲ್ಲ. ಅದಕ್ಕೆ ಆಟೋದಲ್ಲ ತಕೊಳ್ವ ಅಂತ ತಕೊಂಡೆ. ಕೊನೆಗೂ ನಮ್ದು ಡೆಸ್ಟಿನೇಷನ್ ಬಂದೇ ಬಿಡ್ತು. ಇದೇ ಕೋಡಿ ಝೋನ್ 51. ಸೊ ಫಸ್ಟ್ ನಾವು ಇಬ್ರು ಫ್ರೆಶ್ ಅಪ್ ಆದ್ವಿ. ನಾನು ನನ್ನ ತಂಗಿ ಎಲ್ಲ ಫ್ರೆಶ್ ಅಪ್ ಆಗಿ ಅದಾದ್ಮೇಲೆ ಆಟೋಗೆ ಹೋದ್ವಿ ಬೋಟಿಂಗ್ ಮತ್ತೆ ಕೈಕಿಂಗ್ ಮಾಡ್ಲಿಕ್ಕೆ ಅಂತ. ಇದು ವಿವ್ ಆಗಿತ್ತು ಅಲ್ಲಿಂದ. ಇದು ಬಂದ್ಬಿಟ್ಟು 24 ಕಿಲೋಮೀಟರ್ ಫುಲ್ ಒಂದ್ ದೊಡ್ಡ ರಿವರ್. ಅದ್ರೊಳಗೆ ಬೋಟಿಂಗ್ ಮಾಡ್ತಾರೆ ಮತ್ತೆ ನಮ್ ಕೈಕಿಂಗ್ ಮಾಡ್ತಾರೆ. ಇವಾಗ ನಾವು ಹೋಗ್ತಿರೋದು ಎಂತ ಇದು ಬ್ರಿಡ್ಜ್ ಬೋಟ್ ನೋಡಿ ಮಸ್ತಿದೆ. ಇಲ್ಲಿ ನೋಡಿ ಸ್ಕೈ ನೋಡಿ, 2 ಸೈಡ್ ನೀರಿದೆ, ಮಿಡಲ್ ಮಾತ್ರ ಬ್ರಿಡ್ಜ್ ಇದೆ. ಸೋನಾ ಸೋನಾ ಹಿಂದೋಡು. ಸೊ ಗಾಯ್ಸ್, ಇವಾಗ ನಾವು ಇರೋದು ಕೋಡಿಯಲ್ಲಿ. ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಹಾಕೋ ಬಂದು ಇವಾಗ ಎಂತ ಇದು ವಾಕಿಂಗ್ ಬಂದಿದ್ದೀವಿ. ಸೊ ನಂಗೆ ಹೆಸರು ಗೊತ್ತಿಲ್ಲ ಪ್ರಾಪರಾಗಿ. ಇವಾಗ ನೆಕ್ಸ್ಟ್ ಬೋಟಿಂಗ್ ಮತ್ತು ಕಾಯಕಿಂಗ್ ಹೋಗ್ತಿರೋದು. ಸೊ ಎಲ್ಲರೂ ಒಂದು ಜೊತೆ ಬ್ಲಾಗಲ್ಲಿ ರೀ ಅಷ್ಟು ತೋರಿಸ್ತೆ. ಬೆಳಗಿಂದ ಹೊರಟಿದ್ದು ನಾವು, ಇವಾಗ ಬಂದು ಮುಟ್ಟಿದ್ವಿ. ಸೊ ಬಂದು ಎಲ್ಲ ರೆಸಾರ್ಟ್ ಕಡೆ ಹೋಗಿ ಫ್ರೆಶ್ ಅಪ್ ಎಲ್ಲ ಹಾಕೋ ಬಂದ್ವಿ. ಹಾಯ್ ಗೈಸ್, ಸಾಕಲ್ಲ ಇದು. ನೆಕ್ಸ್ಟ್ ಈಗ ಬೋಟಿಂಗ್ ಹೋಗ್ತೀವಿ ನಾವು. ಅದು ಬಂದುಬಿಟ್ಟು ಬೋರ್ಡ್ ವಾಕ್ ಎಲ್ಲ ಮಾಡಾದ್ಮೇಲೆ ನಾವು ರೆಡಿ ಆಗ್ತಿರೋದು ಬೋಟಿಂಗಿಗೆ. ಅಂದರೆ ಅವ್ರು ಬೋಟಿಂಗ್ ಮಾಡಿಸ್ತಾರೆ. ಬೋಟಿಂಗ್ ಅಂತ ಹೇಳಿದ್ರೆ ಫುಲ್ ಎಲ್ಲ 24 ಕಿಲೋಮೀಟರ್ ಪೂರ ಕವರ್ ಮಾಡ್ತಾರೆ ಅವರೇ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಆ ಬೋಟ್ ಮತ್ತೆ ಶೇಕ್ ಆಗ್ತಿತ್ತು. ನನಗಂತೂ ಜೀವ ಬೈಕ್ ಬಂದಿತ್ತು, ಎಲ್ಲಿ ಬೋಟ್ ಪಲ್ಟಿ ಆಗ್ತದೆ ಅಂದ್ಕೊಂಡು. ಯಪ್ಪ ತಿಳ್ಕೊಳ್ಳ ತುಂಬ ಅಲ್ಗಾಡ್ತಿದ್ದೆ. ನಮ್ಮ ಅಕ್ಕ ಲ್ಯಾಂಡಿಂಗ್ ಮಾಡ್ತಿದ್ದೆ. ಇವಾಗ ನಮ್ದು ಬೋಟಿಂಗ್ ರೈಡ್ ಶುರು ಆಯ್ತು. ಫುಲ್ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗೆ ಹೋಗಿದ್ವಿ. ಮಸ್ತ್ ಸನ್ಸೆಟ್ ಕೂಡ ಕಾಣ್ತಿತ್ತು. ಸೀರಿಯಸ್ಲಿ ಫುಲ್ ರಿಲ್ಯಾಕ್ಸ್ಡ್ ಫೀಲ್ ಆಯ್ತು. ಫುಲ್ ದೊಡ್ಡ ಮ್ಯಾಂಗ್ರೋವ್ ಫಾರೆಸ್ಟ್ ಅದು. ಫುಲ್ ಒಂಥರ ಕೂಲ್ ವೈಬ್ ಅದು. ಫುಲ್ ಏಡಿ ಫಿಶ್ ಆಮೇಲೆ ಎಲ್ಲಾನು ವಿಡಿಯೋ ಮಾಡಿದ್ವಿ, ಹಾಕ್ತಾ ಹೋಗ್ತೀವಿ. ಎಂಥದ್ದು ಇಲ್ಲಲ್ಲ ಇಲ್ಲಿ? ಫಿಶಿಂಗ್ ಮಾಡ್ತಾರ ಇಲ್ಲಿ? ಮಾರ್ನಿಂಗ್ ಎಲ್ಲ ಜಾಸ್ತಿ ಮೀನಲ್ಲಿದೆ. ಅಲ್ಲಿ ಬಂದ್ವಿ, ಡೈರೆಕ್ಟ್ ಇಲ್ಲಿ ಬಂದಿದ್ದು ನಾವು. ಎಷ್ಟೊತ್ತಿ ಬೆಸ್ಟ್. ಹೌದು, ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಫುಲ್ ಬಿಸಿಲು. ಹೌದು, ನಾವು ಕರೆಕ್ಟ್ ಸನ್ಸೆಟ್ ಆಗೋ ಟೈಮಿಗೆ ಬಂದಿದ್ದೇವೆ. ನೋಡಿ ಗೈಸ್, ಜೇನ್ ಯಾರು ತೆಗಿಯಲ್ಲ ಅದು. ರೋಡ್ ಅಂತೆ. ರಿವರ್ ಮಧ್ಯದಲ್ಲಿ ನಮ್ಗೆ ಜೇನ್ ಎಲ್ಲ ಸಿಗ್ತದೆ. ಹಚ್ಚಿದಿಲ್ಲ ಅಂತದು. ಒಂದು ವೇಳೆ ಇದ್ದು ತಲೆ ಮೇಲೆ ಬಿಟ್ರೆ ಹೆಂಗಾಗುತ್ತೆ ಗೈಸ್? ಅವ್ರು ಹೇಳ್ತಾ ಇದ್ರು ಅಂದರೆ ಮಳೆಗಾಲ ಹೆಂಗೆ, ನಾರ್ಮಲ್ ಡೇಸ್ ಇರ್ಬೇಕಾದ್ರೆ ಹೆಂಗೆ, ಮತ್ತೆ ಸೆಕೆಗಾಲಕ್ಕೆ ಹೇಗಿರುತ್ತೆ ನೀರು ಅಂತ ಹೇಳ್ತಾ ಇದ್ರು. ಸ್ಮೈಲ್ ಮಾಡಿ. ಇವಾಗ ಲೋಟೆಡ್ ಆಗ್ತಾ ಇದೆ, ಹೈಟೆಡ್ ಆಗಿ. ಮಳೆಗಾಲ ಹೆಂಗಿರುತ್ತೆ? ಮಳೆಗಾಲದಲ್ಲಿ ಹೀಗೆ ಜಾಸ್ತಿ ಇರಲ್ಲ. ಜಾಸ್ತಿ ಇರಲ್ಲ. ಮಧ್ಯಾಹ್ನ ಟೈಮಲ್ಲಿ ಹಿಡಿತು. ಈ ಮ್ಯಾಂಗ್ರೋವ್ ಫಾರೆಸ್ಟ್ ಬೆಳೆದಿದ್ದು ಹೇಗೆ, ಈ ಗಿಡದ ಹೆಸರು ಏನು ಅಂತ ಕರ್ನಾಟಕ ಶೇಪಲ್ಲಿ ಇದೆ ಅಂತ ಈ ಮ್ಯಾಂಗ್ರೋವ್ ಫಾರೆಸ್ಟ್. ಟೋಟಲ್ ಆಗಿ ಅವ್ರು ಎಕ್ಸ್ಪ್ಲೇನ್ ಮಾಡಿದಾರೆ, ಕೇಳ್ಕೊಳ್ಳಿ. ಫುಲ್ ಮುಳ್ಳು. ಮೊದಲು ಮ್ಯಾಂಗ್ರೋವ್ ಇರೋಕ್ಕಿಂತ ಮುಂಚೆ ಇದೆ ಇದು ಫುಲ್ ಜಂಗಿ ಮುಳ್ಳು. ಚುಂಗಿ ಮುಳ್ಳು ಅಂತೆ. ಅದು ಫ್ಲವರ್ ಆಗುತ್ತೆ ಬ್ಲೂ ಕಲರ್. ಇದು ಫ್ಲವರ್. ಚುಂಗಿ ಮುಳ್ಳು. ಕರ್ನಾಟಕ ಶೇಪು ಒಂದು ಅಂತ ಒಂದು ನಂಬಿಕೆ ನಮ್ಗೆ. ಇಲ್ಲ, ಕರೆಕ್ಟ್ ಮಜ್ಜಾ ಬರ್ತಾ ಇಲ್ಲ ಮೇಲ್ಕುಳ್ಳಿ. ಅಂದ್ರೆ ಇದು ಸಮುದ್ರ ಈಗ. ಅಲ್ಲಿ ಅವ್ರು ತುಂಬ ಎಕ್ಸ್ಪ್ಲೇನ್ ಮಾಡಿದ್ರು. ಬಟ್ ಅರ್ಧಂಬರ್ಧದ ವಿಡಿಯೋ ಆಗಿದೆ, ಅದಕ್ಕೆ ಕಟ್ ಆಗಿದೆ ವಿಡಿಯೋ.
ಬಟ್ ಮಜಾ ಮಾತ್ರ ಮಸ್ತ್. ಸೊ ನಮ್ಮದು ಬೋಟಿಂಗ್ ಡನ್ ಗೈಸ್. ಫುಲ್ ಮೇಲ್ ಬರುತ್ತೆ. ತುಂಬಾ ಮಜಾ ಬರ್ತಿದೆ. ಹರ್ಕೊಂಡ್ ಬೀಳ್ತಿದೆ ನೋಡಿ ಗೈಸ್. ಮುಗೀತು ಬೋಟಿಂಗ್ ಮುಗೀತು. ಇವಾಗ ನೆಕ್ಸ್ಟ್ ಪ್ಯಾಕಿಂಗ್ ಮಾಡೋದು. ನಡಿ ಹೋಗುವ. ನಿಮ್ಮ ಹೆಸರೇನು? ರಿತೀಶ್. ಹಾಂ, ಅವ್ರೊಂದು ಫೋಟೋ ತೆಗೆದು ಹಂಗೆ ಫೋಟೋ ಗೈಸ್ ಜಸ್ಟ್ ಬೋಟಿಂಗ್ ಮುಗೀತು. ಇವಾಗ ನೆಕ್ಸ್ಟ್ ಕೈಕಿಂಗ್ ಮಾಡುವ. ಕಾಯಕಿಂಗ್ ಅಂತ ಹೇಳಿದ್ರೆ ಅವ್ರು ನಮ್ಗೊಂದು ಬೋಟ್ ಕೊಡ್ತಾರೆ. ಹಿಂದ್ಗಡೆ ಕಾಣ್ತಿಂಟಲ್ಲ ಆ ಥರ ಬೋಟ್. ಆ ಬೋಟಲ್ಲಿ ಇಬ್ಬರು ಜನ ಕುತ್ಕೋಬೋದು ಯಾರಾದರೂ. ಸೊ ಅವ್ರು ಲೈಫ್ ಜಾಕೆಟ್ ಕೊಡ್ತಾರೆ, ಮತ್ತು ನಮ್ಮ ಪರ್ಸ್ ಇರಲಿ ಮೊಬೈಲ್ ಇರಲಿ ಹಾಕ್ಲಿಕ್ಕೆ ಒಂದು ಪಾಕೆಟ್ ಥರ ಕೊಡ್ತಾರೆ. ಸೊ ಅದ್ರಲ್ಲಿ ಹಾಕೊಂಡು ನೀವು ರೈಡ್ ಮಾಡಬೇಕು. ಅವರು ಗೈಡ್ ಮಾಡ್ತಾರೆ ಹೇಗೆ ಮಾಡ್ಬೇಕಂತ. ಮಾಡ್ಕೊಡೆ ಇನ್ನು ನಾನು ಹಾಕೊಂಡಿಲ್ಲ, ಎಲ್ಲರೂ ಹಾಕೊಂಡಾಯ್ತು. ನಾವು ಕಾಯ್ಕಿಂಗ್ ಹೋಗ್ತೀವಿ ನೆಕ್ಸ್ಟ್. ಬೋಟ್ ರಿವರ್ಸ್ ಬರಬೇಕಾದ್ರೆ ಪೆಟ್ರೋಲ್ ಟರ್ನ್ ಮಾಡಿ ವಾಟರ್ ಫ್ರಂಟ್ ಪುಷ್ ಮಾಡಬೇಕು. ಹೀಗೆ ಮಾಡಿದ್ರೆ ಬೋಟ್ ರಿವರ್ಸಲ್ಲಿ ಹಿಂದೆ ಬರುತ್ತೆ. ಓಕೆ, ಕೂತ್ಕೊಳ್ತೀರಲ್ಲ ನೋಡಿ, ಹೀಗೆ ಕೂತ್ಕೊಳ್ಳಿ ಒಳಗಡೆ. ಅಲ್ಲಿ ಒಳಗೆ ಕೂತ್ಕೊಂಡು ಕಾಲುದ ಮಾಡೋದು ಸುಮ್ಮನೆ ಒಳಗೆ. ಹಾಂ, ಖಾಲಿ ಕಡೆ ಫುಲ್ ಹಿಂದೆ ಪುಟ ಬಾ. ಸಿದ್ದು ಒಳಗೆ ಕೊಡೋದಿಲ್ಲ, ಒಳಗೆ ಕೊಡೋದಿಲ್ಲ. ಇಲ್ಲೇ ಬಿಟ್ ಪಾಸ್ ಮಾಡಿ ಸ್ಟ್ರೈಟ್. ಗೈಸ್ ನೋಡಿ ಗೈಸ್ ಹೋಗ್ತಾ ಇದ್ದಾರೆ. ಗೈಸ್ ಕಾಯ್ಕಿಂಗ್ ಮುಗಿತು ಗೈಸ್. ಅದ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತೀನಿ, ಬಟ್ ಫುಲ್ ವಿಡಿಯೋ ನೋಡಿ. ಸೊ ಕಾಯ್ಕಿಂಗ್ ಡನ್, ಸಾಕಾಗೋಯ್ತು. ಕಾಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಬೀಚ್ ಕಡೆ ಹೊಂಟಿದ್ದೀವಿ, ಅಂದರೆ ರೆಸಾರ್ಟ್ ಕಡೆ. ಸೊ ಗಾಯ್ಸ್ ಇವಾಗ ಎಲ್ಲ ಬೋಟಿಂಗ್ ಕಾಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಬೀಚ್ ಕಡೆ ಬಂದಿದ್ದೀವಿ. ಸೊ ಗಾಯ್ಸ್ ಈಗ ಫ್ರೆಶ್ ಅಪ್ ಆಗೋ ಫುಲ್ ಸುಸ್ತಾಗಿದೆ. ಕಾಯ್ಕಿಂಗ್ ಮಾಡಿ ಬೋಟಿಂಗ್ ಮಾಡಿ ಫುಲ್ ಸುಸ್ತಾಗಿದೆ ನಾನು. ಇವಾಗ ಫ್ರೆಶ್ ಅಪ್ ಆಗಿ ಊಟನ ಮಾಡ್ಕೊಂಡು, ಸೊ ಕೋಲಾ ಅಂತ ಉಂಟಂತೆ ಅಂತ ಹೇಳಿದ್ರೆ ಕಾಂತಾರ ಮೂವಿಯಲ್ಲಿ ತೋರಿಸ್ತಾರಲ್ಲ ಇವತ್ತು. ಸೊ ಅದು ನೋಡ್ಲಿಕ್ಕೆ ಹೋಗ್ಬೇಕು ಇವಾಗ. ಅದಕ್ಕೆ ಫ್ರೆಶ್ ಅಪ್ ಆಗ್ತದೆ. ಅದೇ ಫುಲ್ ಸುಸ್ತಾಗಿದೆ, ಶಕ್ತಿ ಇಲ್ಲ ಥರ ಫೀಲ್ ಆದರೆ ಫುಲ್ ಕಣ್ಣು ಮುಚ್ಚಿ ನಿದ್ರೆ ಬರ್ತಾ ಉಂಟು. ಹಂಗೆ ಬೆಡ್ ಮೇಲೆ ಬಿದ್ದರೆ ಡೈರೆಕ್ಟ್ ನಿದ್ರೆ ಬರ್ತಾ ಉಂಟು. ಬಟ್ ಇಷ್ಟು ದೂರ ಬಂದಿದ್ದೀವಿ ಅಂತ ಹೇಳಿದ್ರೆ ಅದನ್ನು ನೋಡುವ ಅಂತ ಕೂತ್ಕೊಂಡಿದ್ದೆ. ಈಗ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಕೋಲಾ ನೋಡ್ಲಿಕ್ಕೆ ಹೊಂಡ್ತಾ ಇದ್ದೀವಿ. ಸೊ ದಿಸ್ ಇಸ್ ದ ಹೋಮ್ ಸ್ಟೇ ರೂಮ್. ಕಾಂಟ್ಯಾಕ್ಟ್ ಡೀಟೇಲ್ ಬಂದುಬಿಟ್ಟು ಇಲ್ಲಿ ಕೊಟ್ಟಿರ್ತೀನಿ, ಈ ನಂಬರ್ ಇದೆಯಲ್ಲ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಬನ್ನಿ, ಜಸ್ಟ್ ಫ್ರೆಶ್ ಅಪ್ ಆದ, ಸ್ನಾನ ಮಾಡ್ಕೊಬಂದೆ. ತಮ್ಮ ತಂಗಿಯೆಲ್ಲ ಕುತ್ಕೊಯ್ದಾರೆ. ಕುತ್ಕೊ ಏನು ಮಾಡೋದಂತ ರೂಮ್ ಟೂರ್ ಮಾಡ್ತೀವಿ. ಇದು ಬಂದುಬಿಟ್ಟು ಹಾಲ್, ಇದು ಬೆಡ್ರೂಮ್, ಫಸ್ಟ್ ಬೆಡ್ರೂಮ್. ಇದು ಒಂದು ಟಿ ಫುಲ್ ಜನ ಬರ್ತಾರಲ್ಲ ಅವರಿಗೆಲ್ಲ ಅಡ್ಡಿಲ್ಲ. ಇದು ಅಂದರೆ ಫ್ಯಾಮಿಲಿ ಇರಲಿ ಫ್ರೆಂಡ್ಸ್ ಇರಲಿ, ಒಂದು 5 to 10 ಮೆಂಬರ್ಸ್ ಆರಾಮಾಗಿರ್ಬೋದು. ಸೊ ಇದು ಬಂದುಬಿಟ್ಟು ಮತ್ತೊಂದು ರೂಮ್. ಏನು ಗೊತ್ತು, 2 ರೂಮಿಂದ ವಿಂಡೋಯಿಂದ ಆರಾಮಾಗಿ ಬೀಚ್ ವ್ಯೂ ಕಾಣ್ತದೆ. ಇಲ್ಲಿ ಬಂದುಬಿಟ್ಟು ಎಲ್ಲ ಇದೆ. ವಾಶ್ರೂಮ್ ಇದೆ. ಸೊ ಇದೇನು, ಓ ದಿಸ್ ಇಸ್ ಕಿಚನ್. ಇದು ಬಂದ್ಬಿಟ್ಟು ಕಿಚನ್. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಂದು ಕಾಯ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಮತ್ತು ಬೋಟಿಂಗ್ ಎಕ್ಸ್ಪೀರಿಯೆನ್ಸ್ ಹೇಳೋಕೆ ವಿಡಿಯೋ ಮಾಡ್ತೀವಿ. ಸೊ ಕಾಯ್ಕಿಂಗ್ ಮತ್ತು ಬೋಟಿಂಗ್ದು ಎಂತ ಅಂತ ಹೇಳಿದ್ರೆ, ಕಾಯ್ಕಿಂಗ್ ಮಾತ್ರ ಹೆವಿ ಮಜಾ ಬಂತು. ಕಾಯ್ಕಿಂಗ್ ಎಂತ ಅಂತ ಹೇಳಿದ್ರೆ, ಅವ್ರೊಂದು ಬೋಟ್ ಕೊಡ್ತೀರೋ, ಆ ಬೋಟಲ್ಲಿ 2 ಜನ ಕುತ್ಕೋಬೇಕು, ಹಿಂದೊಂದು ಮುಂದೊಂದು ಕುತ್ಕೊಂಡು ಬೋಟಿಂಗ್ ಮಾಡ್ತಾ ಹೋಗೋದು. ನಾವೇ ಹೋಗೋದಾಗಿತ್ತು. ಅದು ಮಾತ್ರ ಲಿಟ್ರಲಿ ಫನ್ನಿ ಮೂಮೆಂಟ್.
ಸಿಕ್ಕಾಪಟ್ಟೆ ನೆಗ್ಗಾಡಿದ್ವಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಕಾಯ್ಕಿಂಗಲ್ಲಿ. ನಾನು ಮತ್ತು ನನ್ನ ತಮ್ಮ ಇದ್ವಿ ಒಂದು ಬೋಟಲ್ಲಿ. ಸೊ ನನ್ನ ತಮ್ಮ ಬೋಟಿಂಗ್ ಮಾಡ್ತಿದ್ದ, ನಾನು ಬೋಟಿಂಗ್ ಮಾಡ್ತಿದ್ದೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಏನು ಮಾಡಿದ್ರೆ ಎಂತ ಆಗ್ತದೆ ನಮ್ಗೆ ನಿಜ ಗೊತ್ತಿಲ್ಲ. ಏನೋ ಒಂದು ನಾನು ಹಿಂಗೆ ಮಾಡಿದ್ರೆ ಅಂತ ಹಿಂಗೆ ಮಾಡ್ತಾನೆ. ಅದು ಫುಲ್ ಫನ್ ಇತ್ತು. ಮತ್ತೊಂದ್ರಲ್ಲಂತೂ ಮತ್ತೊಂದು ಬೋಟಲ್ಲಿ ಮಮ್ಮಿ ಮತ್ತು ನನ್ನ ತಂಗಿ ಇತ್ತು. ನಮ್ಮ ಮಮ್ಮಿ ಅಂತೂ ಹೋಗ್ಕೊಂಡು ಏನೋ ಮಾಡ್ತಾ ಹೋಗಿ ಅಲ್ಲಿ ಮ್ಯಾಂಗ್ರೂವ್ ಫಾರೆಸ್ಟ್ ಇರ್ತದಲ್ಲ, ಫುಲ್ ಬೇರೆಲ್ಲ ಬಿಟ್ಟಿರ್ತಲ್ಲ, ಅದ್ರ ಮಧ್ಯಕ್ಕೆ ಸಿಕ್ಕಿಬಿದ್ದಾಳ ಮಮ್ಮಿ ಹೋಗ್ಕೊಂಡು. ಆಗ ಈ ಕಡೆ ಹೊರಗೆ ಬರ್ಲಿಕ್ಕೆ ಆಗ್ತಿಲ್ಲ, ಈ ಕಡೆ ಒಳಗೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಲಿಟ್ರಲಿ ಹೆವಿ ಫನ್ ಇತ್ತು. ಆಮೇಲೆ ಬೋಟಿಂಗ್ ವಿಷಯಕ್ಕೆ ಬರೋದಾದರೆ, ಬೋಟಿಂಗಲ್ಲಿ ಅವರು ಟೋಟಲ್ ಮ್ಯಾಂಗ್ರೂವ್ ಫಾರೆಸ್ಟ್ ಉಂಟಲ್ಲ ಫುಲ್ ಬೋಟಿಂಗ್ ಮಾಡಿಸ್ತಾರೆ. ಸೊ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಒನ್ ಅವರ್ ಹಾಫ್ ಆನ್ ಅವರ್ ಆದರೂ ಆಗುತ್ತೆ. ಫುಲ್ ಎಂಥ ಚಂದ ಅಂತ ಹೇಳಿದ್ರೆ, ಫುಲ್ಲು ಕೂಲ್ ಏರ್, ಫುಲ್ ಗ್ರೀನ್ ಎನ್ವೈರ್ಮೆಂಟ್, ಈ ಕಡೆ ಫುಲ್ ನೀರು. ಬೆಸ್ಟ್ ಪಾರ್ಟ್ ಎಂತ ಅಂತ ಹೇಳಿದ್ರಲ್ಲ, ಅಲ್ಲಿ ಸನ್ಸೆಟ್ ಆಗ್ತಾ ಇರ್ತದೆ ಮತ್ತು ಫುಲ್ ಹಕ್ಕಿ ಎಲ್ಲ ಹಾರ್ತಾ ಇರ್ತದೆ. ಅದು ನೋಡೋಕ್ಕಲ್ಲ ಹಿಂಗೆ ಹೇಳಿ ನಾನು ಫುಲ್ಲು ಖುಷಿಯಾಗಿ ಇವತ್ತು ನಂಗೆ ಗೊತ್ತು. ಸೀರಿಯಸ್ಲಿ ನನಗೆ ಇಷ್ಟೆಲ್ಲ ಹ್ಯಾಪಿ ಎಕ್ಸ್ಪೀರಿಯೆನ್ಸ್ ಆಗ್ತಾನೆ ಅಂದ್ಕೊಂಡೇ ಇಲ್ಲ ಆಗಿದೆ. ಫುಲ್ ಅಂದರೆ ಫುಲ್ ರಿಲ್ಯಾಕ್ಸ್ಡ್. ಸೊ ನಾ ಹೇಳ್ತೀವಿ, ನಾನು ಬರೋಕ್ಕಿಂತ ಮುಂಚೆ ಅಂದ್ಕೊಂಡಿದ್ದೆ. ಅಂದರೆ 2-3 ಜನದ ಮೊಬೈಲಲ್ಲಿ 2-3 ಜನರದ್ದು ಸ್ಟೋರಿ ಇರ್ಬೋದು, ರೀಲ್ಸ್ ಇರ್ಬೋದು, ಅಲ್ಲಿ ನೋಡಿದ್ದೆ. ಅವ್ರು ಹಾಕೋದು ನೋಡ್ಕೊಂಡು ನಾನು ತಿಳ್ಕೊಂಡಿದ್ದೆ ಇದೆಂಥ ಮಜಾ ಬರೋದು, ಬೋಟ್ ಮೇಲೆ ಹೋಗೋದು ಎಂಥ ಮಜಾ ಇರ್ತದೆ ಅದರಲ್ಲೇ ಅನಿಸ್ತು. ಬಟ್ ಇವತ್ತು ನಾನು ಟ್ರೈ ಮಾಡಿದೆ ಅಲ್ಲ, ವಾವ್ ಎಷ್ಟು ಫನ್ ಅಂದರೆ ಅಲ್ಲ. ಬೋಟ್ ಹತ್ಬೇಕಂತೂ ನನ್ನ ಜೀವ ಗಡ ಅಂತಿದೆ. ಯಾಕಂತ ಹೇಳಿದ್ರೆ ಬೋಟ್ ಮೇಲೆ ಕೆಳಗೆ ನನಗಂತೂ ಹೆದರಿಕೆ. ಏನು ಗೊತ್ತು, ಬೋಟ್ ಪಲ್ಟಾಡ್ಬಿಟ್ರೆ ಅಂತ. ಅಂದರೆ ನನಗೆ ಅವ್ರು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಲ್ಲ, ಫುಲ್ ಹೆದರಿಕೆ ನನಗೆ. ಬೋಟ್ ಹಿಂಗೆ ಮತ್ತೆ ಫುಲ್ ನೀರಲ್ಲೇ ಬಿದ್ದರೆ ನೀರಿಗೆ ನಂಗೆ ಮೊದಲು ಈಜಕ್ಕೆ ಬರೋಲ್ಲ, ಹೋದರೆ ಮತ್ತೇನಿಲ್ಲ, ಏನು ಮಾಡೋದು, ಹೋದೆ ನನ್ನ ಕಡೆಗೆ. ಜೀವ ಮೇಲೆ ಅಷ್ಟು ಆಸೆ ಇತ್ತು ನಂಗೆ, ಗೊತ್ತಾಯ್ತಾ. ಆಮೇಲೆ ಕಾಯ್ಕಿಂಗ್ ವಿಷಯಕ್ಕೆ ಬಂದರೆ ಅವರೆಲ್ಲ ಎಂತ ಕೊಡ್ತಾರಲ್ಲ, ಅದು ಹಾಕ್ಕೊಳ್ಳಿಕ್ಕೆ ಜಾಕೆಟ್ ಕೊಡ್ತಾರೆ. ಆಮೇಲೆ ಫೋನ್ ಏನಾದ್ರು ಇದ್ದರೆ ಒಂದು ಪೌಚ್ ಥರ ಕೊಡ್ತಾರೆ, ಅದ್ರಲ್ಲಿ ಹಾಕ್ಕೊಳ್ಳಿಕ್ಕೆ. ಆಮೇಲೆ ಒಂದು ಪ್ಲಾಸ್ಟಿಕ್ಕಿನ ಬೋರ್ಡ್ ಇರುತ್ತೆ ದೊಡ್ಡದು, ಅದರಲ್ಲಿ 2 ಜನ ಕುತ್ಕೋಬೇಕು. ನಾನು ನನ್ನ ತಮ್ಮ ಕುತ್ಕೊಂಡಿದ್ದೆ, ನನ್ನ ತಮ್ಮ ಮುಂದಿದ್ದೆ, ನಾನು ಹಿಂದಿದ್ದೆ. ಅವ್ರು ಹೇಳ್ತಾರೆ ಫಸ್ಟ್ ಹಿಂಗೆ ಮಾಡಿದ್ರೆ ರೈಟ್, ಹಿಂಗೆ ಮಾಡಿದ್ರೆ ಸಮಥಿಂಗ್ ಅಂತಾರೆ ಅವರು. ವಿಡಿಯೋ ಹಾಕ್ತಿರ್ತೀನಿ, ಅದನ್ನು ನಾನು ಕ್ಲಿಯರಾಗಿ ಕೇಳ್ಕೊಂಡು ಬೋಟಿಂಗ್ ಮಾಡಬೇಕು. ಬೋಟಿಂಗ್ ಮಾಡಲಿಕ್ಕಂತ ಹೇಳಿದ್ವಿ ಫಸ್ಟ್ ನಾವು, ಎಂಥ ಮಣ್ಣು ಬರೋಲ್ಲ. ಹೆದರಿಕೆ ಮತ್ತೊಂದು ಹೇಳಿದ್ರೆ, ಆ ನೀರು ಗ್ರೀನ್ ಕಲರ್ ನೀರು. ನಂಗಂತೂ ಗ್ರೀನ್ ಕಲರ್ ನೀರು ನೋಡ್ರೆ ಫಸ್ಟ್ ಹೆದರಿಕೆ. ಬೋಟಿಂಗ್ ಮಾಡ್ಲಿಕ್ಕೆ ಬಿಡಿದ್ರೆ ನನಗೆ ಮತ್ತು ತಮ್ಮನಿಗೆ ಇಬ್ಬರಿಗೆ ಎಲ್ಲಿ ಹೋಗೋದು, ಏನು ಮಾಡೋದು. ಸಂಜೆ ಬೇರೆ ಆಗ್ತಾ ಉಂಟು, 5 ಗಂಟೆ 6 ಗಂಟೆ. ಸೊ ನಾನು ಮತ್ತು ತಮ್ಮ ಹೊಂಟ್ವಿ ಮಾಡ್ತಾ ಹೋದ್ವಿ. ಅಂದರೆ ಅಲ್ಲೇ ಒಂದೇ ಕಡೆ ರೌಂಡ್ ಆಗ್ತಿದ್ರಿ. ಬೇರೆ ಇಲ್ಲಾಗಿತ್ತು, ಮುಂದೆಲ್ಲ ಹೋಗ್ಬೇಕು, ಸಿಗಬೇಕಾಗಿದ್ರೆ ಏನು ಮಾಡೋದು ಕಡೆಗೆ. ನಮ್ಗೆ ಬೇರೆ ರೋಡ್ ಗೊತ್ತಿದೆ, ಎಲ್ಲಿ ಹೋಗ್ಬೇಕು ಎಲ್ಲಿ ಬರಬೇಕಂತ. ಅದಕ್ಕೆ ಅಲ್ಲಲ್ಲೇ ಮಾಡ್ತಾಯಿದ್ರು. ಒಂದ್ಸಲ ಏನಾಯಿತು, ಮಾಡ್ತಾ ನಾನು ಹೋಗ್ಕೊಂಡು ಮ್ಯಾಂಗ್ರೂವ್ ಫಾಲ್ಸಲ್ಲಿ ಸಿಕ್ಕಾಬಿಟ್ಬಿಟ್ಟೆ ಹೋಗ್ಕೊಂಡು. ನನ್ನ ತಮ್ಮ ಕೂಗ್ತಾ ಬದಾನೆ, ಎಂತ ಮಾಡಿದೆ ಅಂದ್ಕೊಂಡೆ. ಅದು ಸ್ವಲ್ಪ ಭಯಂಕರ ಅನಿಸ್ತು. ಯಾಕಂತ ಹೇಳಿದ್ರೆ ಮ್ಯಾಂಗ್ರೂವ್ ಫಾರೆಸ್ಟ್ ಒಳಗೆ ಫುಲ್ ಕಪ್ಪಿತ್ತು. ನಾನು ಬೋಟ್ ತೊಗೊಂಡು ಮ್ಯಾಂಗ್ರೂವ್ ಫಾರೆಸ್ಟ್ ಹಾಕ್ಬಿಟ್ಟಿದ್ದೀನಿ ಡೈರೆಕ್ಟ್. ಸ್ವಲ್ಪ ಹೆದರಿಕೆ ಆಯಿತು. ಆಮೇಲೆ ನನ್ನ ತಂಗಿ ಮತ್ತು ಮಮ್ಮಿ ಅದಂತೂ ಬಿದ್ದಿ ನಗ್ಗಾಡಿದ್ದೀನಿ. ನಾನು ಮತ್ತು ನನ್ನ ತಮ್ಮ ಬೋಟಿಂಗ್ ಮಾಡ್ತಿದ್ದೀನಿ, ಒಂದು ಕಡೆ ಬೋಟಿಂಗ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಯಾಕಂತ ಹೇಳಿದ್ರೆ ಅವ್ರದ್ದು ಸಿಚುವೇಶನ್ ನೋಡಿ ನನ್ನ ಮಮ್ಮಿ ಅಂತೂ ಬೋಟ್ ತೊಗೊಂಡು ಹೋಗ್ಸಿರ್ತಾರೆ ಒಳಗಡೆ ಮ್ಯಾಂಗ್ರೂವ್ ಫಾರೆಸ್ಟ್ ಒಳಗೆ. ದೇವಾ, ಅದು ಹೊರಗೆ ಬರ್ಲಿಕ್ಕೆ ಆಗದೆ, ಒಳಗೆ ಬರ್ಲಿಕ್ಕೆ ಆಗದೆ, ಈ ಕಡೆ ಪಾಪ ಕೋಚರೇ ಬಂದು ಎಳ್ಕೊಂಡು ತೊಗೊಂಡು ಬಂದರು ಗೊತ್ತು. ಅದ್ರ ವೀಡಿಯೋಸ್ ಇಲ್ಲ ಅಷ್ಟೇ. ಆದರೆ ನಂಗೆ ವೀಡಿಯೋಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಹೆಂಗೆ ಮಾಡಲಿ, ಒಂದು ಕಡೆ ಎಂಥ ಅದು ಏನೋ ಇತ್ತಲ್ಲ ಅದಿತ್ತು, ಮತ್ತೊಂದು ಕಡೆ ಬೋಟ್, ಸೊ ಮಾಡಲಿಕ್ಕಾಗಿಲ್ಲ. ಬಟ್ ಸಿಕ್ಕಾಪಟ್ಟೆ ಫನ್ ಮೂಮೆಂಟ್ ಆಗಿತ್ತು ಅದು, ಇಷ್ಟಿತ್ತು. ಸೊ ನಾನು ಹೇಳ್ತೀನಿ ಸೀರಿಯಸ್ಲಿ, ಯಾರೋ ಉಡುಪಿ ಕಡೆ ವಿಸಿಟ್ ಮಾಡಿದ್ರಲ್ಲ, ಕೋಡಿ ಝೋನ್ 51 ವಿಸಿಟ್ ಮಾಡಿ. ಪ್ರಮೋಷನ್ ಅಂತ ಹೇಳ್ತಾ ಇಲ್ಲ, ಬಟ್ ಸೀರಿಯಸ್ಲಿ ಒಂದು ರಿಲ್ಯಾಕ್ಸ್ ಅಂತೀವಿ. ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ನಂದು, ಬಟ್ ಸೋ ಫನ್ ಇತ್ತು, ಭಾಳ ಫನ್ ಇತ್ತು. ಊಟ ಮುಗಿಸ್ಕೊಂಡು ಬೀಚಿಗೆ ಹೋದ್ವಿ ಕುತ್ಕೊಬರುವ ಅಂತ. ರೂಮ್ ಮುಂದೆ ಬೀಚ್ ಇತ್ತು, ಅದ್ರ ಸಲುವಾಗಿ. ಇದು ಏಡಿ
ರೀತಿಯೊಳಗಿತ್ತು, ಅದಕ್ಕೆ ವಿಡಿಯೋ ತೆಗೆದು ಓಲಾ ನೋಡಕ್ಕೆ ಹೋಗ್ತಾ ಹೇಳಿದ್ರಲ್ಲ, ನಮ್ದು ಟೈಮ್ ಸರಿ ಇಲ್ಲಾಗಿತ್ತು, ಅದಕ್ಕೆ ಆಟೋ ಡ್ರೈವರ್ಸ್ ಯಾರು ಬರಲಿಲ್ಲಾಗಿದ್ರು. ಅದಕ್ಕೆ ಬೀಚ್ ಮುಂದೆ ಕುತ್ಕೊಂಡು ಬೀಚ್ ವ್ಯೂ ನೋಡ್ಕೊಂಡು ಇವಾಗ ಟೈಮ್ ಬಂದುಬಿಟ್ಟು 1 ಗಂಟೆ ಆಯಿತು. ನಾವು ಒಂದು ಕಾಲಾಗಿತ್ತು. ಕಣ್ಣೆಲ್ಲ ಫುಲ್ ನಿದ್ರೆ ಬಂದಿದೆ. ಫಸ್ಟ್ ಹೋಗಿ ಮಲ್ಕೋಬೇಕು ನಾನು. ಬೇಜಾರು ಏನು ಗೊತ್ತು, ನಾವು ಕೋಲಾ ನೋಡಕ್ಕೆ ಹೋಗ್ಬೇಕಂತ ಇದ್ರು, ಬಟ್ ಆಟೋ ಸಿಗಲಿಲ್ಲ, ಅದಕ್ಕೆ ಸುಮ್ಮನೆ ಮನೆ ಮಲ್ಕೊಂಡು. ಗುಡ್ ಮಾರ್ನಿಂಗ್ ಗೈಸ್, ಸೆಕೆಂಡ್ ಡೇ ಆಫ್ ಸಾಲಿಗ್ರಾಮ ಉಡುಪಿ. ಸೊ ಈಗ ನಿಮಗೆ ಬೀಚ್ ವ್ಯೂ ತೋರಿಸ್ತೀನಿ. ಈ ಬೀಚ್ ವ್ಯೂ ಸೀರಿಯಸ್ಲಿ ನಂಗೆ ಖುಷಿ ಆಯಿತು ನೋಡ್ಕೊಂಡು. ವಿಂಡೋ ಸೈಡ್ ಅಂದರೆ ಬೆಡ್ ಪಕ್ಕದಲ್ಲೇ ಬೀಚ್ ವ್ಯೂ ಇತ್ತು. ಅದೊಂಥರ ಹೆವನ್ ಫೀಲ್ ನನಗೆ. ಫಸ್ಟ್ ಟೈಮ್ ನಂಗೆ ಈ ಥರ ಫೀಲ್ ಆಗಿದ್ದು ಬೀಚ್ ವ್ಯೂ ನೋಡಿದ್ದು ನಾನು. ಇದು ಮಾರ್ನಿಂಗ್ ಕಾಫಿ. ಸೊ ಇದು ಮಾರ್ನಿಂಗ್ ಕಾಫಿ. ಸೊ ಗೈಸ್, ಈಗ ಹಿಂಗೆ ನಾರ್ಮಲ್ ರೆಡಿಯಾಗಿದ್ದ, ಜಸ್ಟ್ ಫೋಟೋಶೂಟ್ ಹಂಗೆ ಮುಂದೆ ಬೀಚ್ ಉಂಟಲ್ಲ ಹಾಗೆ ಫೋಟೋಶೂಟ್ ಮಾಡ್ಕೊಬರುವ ಅಂತ. ಅದಾದಮೇಲೆ ಕ್ಯಾಶುವಲಾಗಿ ಟಾಪ್ ಪ್ಯಾಂಟ್ ಹಾಕ್ಕೊಂಡು ನಾವು ಕೃಷ್ಣನ್ ಟೆಂಪಲ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡ್ಬೇಕು ಏನಾಗ್ತದೆ ಅಂತ. ಅಲ್ಲಿ ಹೋಗಿ ಉಡುಪಿಗೆ ಹೋಗಿ ಉಡುಪಿ ಕೃಷ್ಣನ್ ಟೆಂಪಲ್ಗೆ ಹೋಗಿ ಅಲ್ಲಿಂದ ಮಧ್ಯಾಹ್ನ ಬಸ್ ಹಿಡ್ಕೊಂಡು ಬರುವ ಅನ್ನೋ ಪ್ಲ್ಯಾನ್ ಇದೆ ಅಂಕುಲಕ್ಕೆ. ನೋಡ್ಬೇಕು ಏನಾಗ್ತದೆ ಅಂತ. ಗೈಸ್ ಫೋಟೋಶೂಟ್ ಏನೂ ಆಗಲಿಲ್ಲ. ಈಗ ನಾವು ಡೈರೆಕ್ಟ್ ಉಡುಪಿ ಹೋಗ್ತಿದ್ರಿ. ಉಡುಪಿಗೆ ನಾವು ಮುಂಚೆ ಸ್ವಲ್ಪ ಬೀಚಿಗೆ ಹೋಗಿ ಬರುವ ಅಂತ ಅಷ್ಟೇ. ಅದಕ್ಕೆ ಡೈರೆಕ್ಟಾಗಿ ಆಟೋ ಹಿಡ್ಕೊಂಡು ಉಡುಪಿಗೆ ಹೋದ್ವಿ ನಾವು. ಗೈಸ್ ವಿ ಆರ್ ಎಟ್ ಉಡುಪಿ ಬಸ್ ಸ್ಟ್ಯಾಂಡ್. ಸೊ ಗೈಸ್, ನಾವು ರೋಡಲ್ಲಿ ಏನೋ ಬಡ್ಸ್ತಾ ಮರದಿ ಬಿಡ್ರ ಮೆಗ್ಯಾಚ್ ಹೋಗ್ತಿದ್ದೀವಿ. ಗೋವಾ ಅಂತ ತಿಳ್ಕೊಬಿಡಿ. ಅವ್ನು ಗೋವಾ ಒಂದ್ ಮದ್ವೆ ನಡೀತಿದ್ ಗೈಸ್, ನಾವೇನೋ ಓಪನಿಂಗ್ ಅಂತ ನೋಡ್ತಾ ಬಿದ್ವಿ. ಅಂತೂ ಪೂರ ಗೋವಾ ತರ ವೈಬ್ ಬರ್ತುಂಟು ಗೈಸ್. ಮರದಿ ಮಾನ ಏನೂ ಇಲ್ಲ ಈ ರೋಡ್ತಿ. ಅಂಕಲ್ ಆದ್ರೆ ಸ್ವಲ್ಪ ಮರದಿ ಆಗ್ತಿತ್ತು, ಯಾಕಂದ್ರೆ ಹೇಳಿದ್ರೆ ಜನ ನೋಡ್ತಿದ್ರ ಅಂತ. ಇಲ್ಲಿ ಜನ ನೋಡೋರೇ ಇಲ್ಲ. ಯಾರು ತಮ್ ಬಿಸ್ನೆಸ್ ಮೈಂಡ್ ಮಾಡ್ತಾರೆ ಗೈಸ್. ಉಡುಪಿ ಬಂದು ನಾವು ಹೋಗ್ತಿರೋದು ಶ್ರೀಕೃಷ್ಣ ಮಠಕ್ಕೆ. ಗಾಯ್ಸ್ ಟೆಂಪಲ್ ಬಂದಿದ್ವಿ ಗಾಯ್ಸ್. ವಿಡಿಯೋ ಶೂಟ್ ಮಾಡ್ತಾ ಇದ್ವಿ. ಮಮ್ಮಿ ಮತ್ತು ತಮ್ಮ ಕಾಣೆ, ನಾ ಇಬ್ರು ಇರಲಿಲ್ಲ. ನಮ್ಮ ಮಮ್ಮಿ ಮತ್ತು ತಮ್ಮ ಇಬ್ಬರು ಕಾಣೆ ಆಗಿದ್ರು. ಅಂದರೆ ಕಾಣೆ ಅಂದ್ರೆ ಹಂಗಲ್ಲ, ನಾನು ಮತ್ತು ತಂಗಿ ವಿಡಿಯೋ ಶೂಟ್ ಮಾಡ್ತಾ ಇದ್ವಿ. ಅವಾಗ ಅವರು ಮುಂದೆ ಹೋಗ್ಬಿಟ್ರು, ನಾವು ಅಲ್ಲೇ ವಿಡಿಯೋ ಶೂಟ್ ಮಾಡ್ತಾ ಇದ್ವಿ. ಸೊ ಲೇಟಾಗಿ ಹೋಯ್ತು. ಅವ್ರು ನೋಡಿದ್ರೆ ಅವ್ರಿಗೆ ಹುಡುಕ್ತಾ ಇಡೀ ದೇವಸ್ಥಾನ ಪೂರ ಸುತ್ತ ಹಾಕ್ತಾ ಇದ್ವಿ. ಅವ್ರು ನೋಡಿದ್ರೆ ಅಲ್ಲಿ ಕೃಷ್ಣ ದೇವ್ರ ಮಠಕ್ಕೆ ಹೋಗಲಿಕ್ಕೆ ಲೈನಲ್ಲಿದ್ದರು. ನಾನು ಮತ್ತು ನನ್ನ ತಂಗಿ ಇಬ್ಬರು ಅನಂತೇಶ್ವರ ಟೆಂಪಲ್ಗೆ ಹೋದ್ರಿ ಫಸ್ಟ್. ಅಂದರೆ ಅಲ್ಲಿ ಸಿಗ್ಬೋದು ನಮ್ಮ ಮಮ್ಮಿ ಮತ್ತು ನನ್ನ ತಮ್ಮ ಅಂತ. ಅಲ್ಲಿ ಹೋದ್ವಿ, ಅಲ್ಲಿ ಇಲ್ಲಾಗಿದ್ರು. ಫೋನ್ ಮಾಡು ಅಂತ ಹೇಳಿದ್ರೆ 2 ಮೊಬೈಲ್ ನನ್ನ ಕಡೆಗೆ ಇತ್ತು. ನಮ್ಮ ಮಮ್ಮಿದ ಮೊಬೈಲ್ ಕೂಡ ನನ್ನ ಕಡೆಗೆ ಇತ್ತು, ನನ್ನ ಮೊಬೈಲ್ ಕೂಡ ನನ್ನ ಕಡೆಗೆ ಇತ್ತು. ಅದಕ್ಕೆ ಯಾರಿಗೆ ಫೋನ್ ಮಾಡೋದು ಅಂತ ಅಲ್ಲೇ ಸುತ್ತೊಡ್ಕೊಳ್ತಾ ಇದ್ವಿ. ಆಮೇಲೆ ಹಾಗೆ ನೋಡುವ ಅವರೆಲ್ಲರೂ ಹೋಗ್ಕೊಂಡು ಹೋಗಲಿ, ನಾವು ಮತ್ತೆ ಟೆಂಪಲಿಗೆ ಹೋಗುವ ಅಂದ್ಕೊಂಡು ಕೃಷ್ಣ ಮಠಕ್ಕೆ ಹೋದ್ವಿ. ಫಸ್ಟ್ ಅಲ್ಲೆಲ್ಲ ಅನಂತೇಶ್ವರ ಟೆಂಪಲ್ಗೆ ಹೋದ್ವಿ. ಎಲ್ಲ ತಿರ್ಗಾದ್ಮೇಲೆ ದೇವ್ರ ದರ್ಶನ ತೊಗೊಂಡ್ವಿ. ಅದಾದಮೇಲೆ ವಾಪಸ್ ಹೊರಗೆ ಬಂದ್ವಿ. ಹಂಗೆ ಕೃಷ್ಣ ಮಠ ಕಡೆ ಹೋದ್ವಿ. ಅಲ್ಲಿ ಫುಲ್ಲು ದೊಡ್ಡ ಲೈನ್ ಆಗಿತ್ತು. ನಾ ಇಲ್ಲ ಮಮ್ಮಿ ಕಾಣ್ತಾ ಇಲ್ಲ, ಎಲ್ಲಿ ಹುಡುಕು ಅಂತ ಕಾಯ್ತಿದ್ದೆ. ಅಷ್ಟೊತ್ತಿಗೆ ನೋಡಿದ್ರೆ ಫ್ರಂಟ್ ಅಂದರೆ ಆಲ್ಮೋಸ್ಟ್ ಲೈನ್ ಮುಂದೋಗಿತ್ತು. ಇನ್ನೇನು ದರ್ಶನ ಸಿಕ್ತಿತ್ತು ಅವರಿಗೆ. ಆ ಟೈಮಲ್ಲಿ ನಂಗೆ ಕಾಣಿಸ್ಕೊಂಡ್ರು ಅವರಿಬ್ಬರು. ಅದಕ್ಕೆ ನಾನು ಮತ್ತೆ ಚೀಟಿಂಗ್ ಮಾಡ್ಕೊಂಡು ಆ ಲೈನ್ ಹಾರಿ ಒಳಗೆ ನಿಂತ್ಕೊಂಡೆ. ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಪ್ಲ್ಯಾನೇ ಇಲ್ಲ ಆಗಿತ್ತು. ನಾನಾದ್ರೂ ಸ್ವಲ್ಪ ಬಟ್ಟೆ ತಂದಿದ್ದೆ, ಅಂದರೆ ಟಾಪ್ಸ್ ಇರಲಿ ಪ್ಯಾಂಟ್ಸ್ ಇರಲಿ ತಂದಿದ್ದೆ. ಆದರೆ ನನ್ನ ತಂಗಿ ಟೀ ಶರ್ಟ್ಸ್ ಮತ್ತು ಜೀನ್ಸಲ್ಲೇ ಬಂದಿದ್ಲು ಅವಳು ಟೆಂಪಲಿಗೆ. ಅದೇ ಹೇಳ್ದೆ, ನಮಗೆ ಎಕ್ಸ್ಪೆಕ್ಟೇಷನ್ ಇಲ್ಲ ಆಗಿತ್ತು. ನಾವು ಹೋಗ್ತೀವಿ ಅಂದ್ಕೊಂಡೆ, ಪ್ಲ್ಯಾನೇ ಇಲ್ಲ ಆಗಿದ್ದು, ಅನ್ಪ್ಲ್ಯಾನ್ಡ್ ಆಗಿತ್ತು. ಅದೇ ದೇವ್ರು ಕಳ್ಸ್ಕೊಂಡಾಗ ನಾವು ಹೋಗೋದು ಅಂದ್ಕೊಂಡು ಹಂಗಾಯ್ತು. ಅವಳಿಗೆ ಸ್ವಲ್ಪ ಹೆದರಿಕೆ ಆಗ್ತಾಯಿತ್ತು. ಅಂದರೆ ದೇವಸ್ಥಾನ ಒಳಗೆ ಎಲ್ಲೋ ಮಾಡ್ತಾರೋ ಇಲ್ವೋ, ಅಂದರೆ ಕೆಲವೊಂದು ದೇವಸ್ಥಾನದ ಒಳಗಡೆ ಇರ್ತದಲ್ಲ ಜೀನ್ಸ್ ಹಾಕ್ಬಾರ್ದು, ಟೀ ಶರ್ಟ್ಸ್ ಹಾಕ್ಬಾರ್ದು ಅಂತ. ಅವಳು ಹೆದರ್ತಾ ಇದ್ಲು, ದೇವರೇ ನಂಗೆ ದರ್ಶನ ಸಿಕ್ತರೆ ಸಾಕಂತ. ಸಿಕ್ತು. ಆದರೆ ದೇವಸ್ಥಾನದ ಒಳಗಡೆ ಮೊಬೈಲ್ ಎಲ್ಲೋ ಇಲ್ಲ ಆಗಿತ್ತು. ಆದರೂ ನಾನು ಹೋಗ್ಬೇಕಾದ್ರೆ ಕೆಲವೊಂದು ವೀಡಿಯೋ ತಗೊಂಡೆ. ಆದರೆ ಅವ್ರು ನೋಡಿದ್ರೆ ಬೈತಿದ್ರು, ಬಟ್ ನಂದು ಧೈರ್ಯಕ್ಕೆ ಮೆಚ್ಚಬೇಕು ಹಾಗಂತಲ್ಲ, ಆದರೂ ತಗೊಂಡೆ. ದರ್ಶನ ಮುಗಿಸಿ ಹೊರಗೆ ಬಂದಿದ್ವಿ ನಾವು. ಅಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ವಿ. ಆದರೂ ಕೂಡ ಅಲ್ಲಿ ನಾವು ವಿಡಿಯೋ ಮಾಡ್ತಿದ್ದೆ, ಅಲ್ಲೊಬ್ಬ ಬಟ್ಟೆ ಕುತ್ಕೊಂಡು ಬೈದ ವಿಡಿಯೋ ಮಾಡಬೇಡಿ ಅಂತ. ನಂಗೆ ಅದೇ ವಿಚಿತ್ರ ಅನಿಸ್ತು. ಇನ್ನು ದೇವಸ್ಥಾನ ಒಳಗಡೆ ವಿಡಿಯೋ ತಗೊಂಡಿದ್ದು ಗೊತ್ತಾಗಿದ್ರೆ ಮತ್ತೆ ಎಂತ ಅಂತಿದ್ರು ನನಗೆ ಅನಿಸ್ತು. ದರ್ಶನ ಆಯ್ತು, ಅಷ್ಟು ಹೊರಗೆ ಬಂದ್ವಿ. ದರ್ಶನ ಮುಗೀತು. ಇವಾಗ ನಾವು ಹೋಗ್ತಿರೋದು ತಿಂಡಿ ತಿನ್ಲಿಕ್ಕೆ. ಫುಲ್ ಬಿಸಿಲಿಲ್ಲೇ ಕುಸ್ತಾಗೋಯ್ತು. ದರ್ಶನ ಮುಗಿಸ್ಕೊಂಡು ಇವಾಗ ಹೊರಗೆ ಬಂದ್ವಿ. ಚಾ ಕುಡಿಲಿಕ್ಕೆ ಭಕ್ತಿ ತಿನ್ಲಿಕ್ಕೆ.
ಫುಲ್ ಸುತ್ತಿ ಫುಲ್ ಸುಸ್ತ ಹೋಗಿದೆ ಶೆಕೆ ಮತ್ತು ಫುಲ್ ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಸುತ್ತಾಡಿದ್ವಿ ನಾವು ಅಲ್ಲೇ. ಸಿಕ್ಕಾಪಟ್ಟೆ ಶೆಕೆ ದೇವ್ರೆ, ನಮ್ಮ ಅಂಕೋಲಕ್ಕಿಂತ ಡಬಲ್ ಶೆಕೆ ಅನ್ಸೈತೆ ನನಗೆ. ಏನೂ ಗೊತ್ತಿಲ್ಲ, ಬ್ಯಾಗ್ ಇದ್ದಕ್ಕೋ ಏನೂ ಗೊತ್ತಿಲ್ಲ, ಒಟ್ಟಂಗೆ ಸಿಕ್ಕಾಪಟ್ಟೆ ಶೆಕೆ ಇತ್ತು. ಅದಾದಮೇಲೆ 12 ಸುಮಾರು ಟೆಂಪಲ್ ಕಡೆ ಬಂದ್ವಿ. ಊಟ ಎಲ್ಲ ನಿಂತ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಅಂಕೋಲ ಬಸ್ ಇಟ್ಕೊಂಡು ಅಂಕೋಲ ಬಂದ್ವಿ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡ್ರಿ ಪ್ಲೀಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಹೋಗ್ರಿ. ಇದು ಒಂದು ವಿಡಿಯೋ ಮಾಡೋಕ್ಕೆ ನಾನು 1 ವಾರ ಗಟ್ಟಲೆ ಟೈಮ್ ತಗೊಂಡು, ಅಷ್ಟು ಅಳ್ಸಿ ನಾನು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ ಹೋಗ್ರಿ. ನೀವು ಒಂದು ಸಬ್ಸ್ಕ್ರೈಬ್ ನಂಗೆ ಒಂದು ಮೋಟಿವೇಶನ್ ಸಿಕ್ಕಿದ್ದಕ್ಕೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.